ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರ ಬಗ್ಗೆ ಆಗಿದ್ದಂತಹ ಬೆಳವಣಿಗೆಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿ ಪವಿತ್ರ ಗೌಡ, A2 ಆರೋಪಿಯಾಗಿ ದರ್ಶನ್ ಅವರು ಇಬ್ಬರು ಕೂಡ ಜೈಲ್ ಪಾಲಾಗಿದ್ದಾರೆ. ಅವರು ಅಪರಾಧಿಗಳಲ್ಲ, ಆರೋಪಿಗಳಷ್ಟೇ. ಇನ್ನು ಅಪರಾಧಿಗಳ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನು ಆ ವಿಚಾರಣೆಯಲ್ಲಿದೆ. ಅದ್ರ ಜೊತೆಗೆ ಮಿಡಲ್ ಅಲ್ಲಿ ರೇಣುಕಾಸ್ವಾಮಿ ಅವರ ತಾಯಿಯನ್ನ ವಿಚಾರಣೆ ನಡೆಸಿದಾಗ ಅವರು ಕೂಡ ಒಂದಷ್ಟು ಪಾಯಿಂಟ್ಸ್ನ ಹೇಳುವಾಗ ಉಲ್ಟಾ ಪಲ್ಟಾ ಹೇಳ್ಬಿಟ್ಟಿದ್ದಾರೆ. ಅಂದರೆ ಪೊಲೀಸ್ ಅವರ ವಿಚಾರಣೆಯಲ್ಲಿ ಹೌದು ಇದು ನಿಜ, ನಾನು ನೋಡಿದ್ದೀನಿ, ನಾನು ಮಾಡಿದ್ದೀನಿ, ನಾನು ಕೇಳಿದ್ದೀನಿ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಬಟ್ ಕೋರ್ಟಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡುವಾಗ ಸ್ವಲ್ಪ ಉಲ್ಟಾ ಕೊಟ್ಬಿಟ್ಟಿದ್ದಾರೆ. ಇಲ್ಲ ನಾನು ನೋಡಿದ್ದೆ ಅನ್ಸುತ್ತೆ, ಗೊತ್ತಿಲ್ಲ, ಈ ಥರದ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇದಿಷ್ಟು ದರ್ಶನ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದಾ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆಗಳಲ್ಲಿ ಇತ್ತು. ದರ್ಶನ್ ಅವರಿಗೆ ಬೇಲ್ ಆಗಬಹುದು, ಅವರು ಹೊರಗಡೆ ಬರುವಂತಹ ಸಾಧ್ಯತೆಗಳಿದೆ, ಈ ರೀತಿಯಾಗಿ ಚರ್ಚೆ ಆಗ್ತಾನೆ ಇತ್ತು. ಈಗ ಹೊಸ ಬೆಳವಣಿಗೆ ಏನಪ್ಪಾ ಅಂತಂದ್ರೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರಿಗೆ ನೋಡ್ಲಿಕ್ಕೆ ಟಿವಿ ಆಗಿರಬಹುದು ಅಥವಾ ಮನೆಯಿಂದ ಊಟದ ವ್ಯವಸ್ಥೆ ಆಗಿರಬಹುದು, ಇದೆರಡೂ ಕೂಡ ಇದೆ. ಆದರೆ ದರ್ಶನ್ ಅವರಿಗೆ ಟಿವಿ ಅಂತ ಹೇಳಿದ್ರು, ಒಂದಷ್ಟು ದಿನ ಸತಾಯಿಸಿ ಆ ನಂತರ ಟಿವಿಯನ್ನ ಕೊಟ್ಟರು. ಈಗ ಮನೆ ಊಟದ ಬೇಡಿಕೆಯನ್ನು ಇಟ್ಟಿದ್ದಾರೆ, ಬಟ್ ಏನು ಕೂಡ ನಿರ್ಧಾರ ತಗೊಂಡಿಲ್ಲ. ಬಟ್ ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದ್ರೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರಿಗೆ ಟಿವಿ ಆಗಿರಬಹುದು, ಊಟದ ವ್ಯವಸ್ಥೆ ಅಂದ್ರೆ ಮನೆ ಊಟದ ವ್ಯವಸ್ಥೆ ಕೊಡುವಾಗ A2 ಆರೋಪಿಯ ಆದಂತಹ ದರ್ಶನ್ ಅವರಿಗೆ ಯಾಕೆ ಕೊಡಬಾರ್ದು? ಇದೆಲ್ಲೋ ಒಂದು ಕಡೆ ಒಬ್ಬರಿಗೊಂದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ವಾ? ಯಾಕೆ ದರ್ಶನ್ ಅವರಿಗೆ ಈ ರೀತಿಯಾದಂತಹ ಹಿಂಸೆ? ಈಗ ಪವಿತ್ರ ಗೌಡ ಅವರು ಹೆಂಗೆ ಹೊರಗಡೆ ರಾಯಲ್ ಆಗಿ ಒಂದು ಜೀವನವನ್ನು ಮಾಡ್ಕೊಂಡಿದ್ರು, ಸೊ ದರ್ಶನ್ ಅವರು ಕೂಡ ಒಂದು ರಾಯಲ್ ಲೈಫ್ ಅಂತ ಇತ್ತು. ಸೊ ಅಲ್ಲಿ ಕೊಡುವಂತಹ ಊಟ ಸೆಟ್ ಆಗದೇ ಇರಬಹುದು. ಬಟ್ ಈಗ ಒಬ್ರಿಗೆ ಬೇಡಿಕೆನ ಈಡೇರಿಸಿದ್ದಾರೆ ಅಂತಂದಾಗ A1 ಆರೋಪಿಗೆ ಈಡೇರಿಸಿದ್ದಾರೆ ಅಂತ ಅನ್ನುವಾಗ A2 ಆರೋಪಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ಚರ್ಚೆಯಾಗಿದೆ. ಜೈಲಲ್ಲಿದ್ದಾಗ ಒಂದಷ್ಟು ಹೇಳಿದ್ರು, ನನ್ನ ಮೈ ಮೇಲೆಲ್ಲ ಫಂಗಸ್ ಆಗ್ತದೆ, ಬಿಸಿಲಿಗೆ ಮೈ ಒಡ್ಡಕ್ಕಾಗ್ತಾ ಇಲ್ಲ, ನಂಗೆ ವಾಕ್ ಮಾಡೋಕ್ಕೆ ಜಾಗ ಇಲ್ಲ, ಅಥವಾ ಬೆಡ್ಶೀಟ್ ಇಲ್ಲ, ಬೆಡ್ ಇಲ್ಲ, ಅಥವಾ ಒಂದು ಚಾಪೆ ಇಲ್ಲ, ನೆಲದ ಮೇಲೆ ಹಾಸ್ಕೊಂಡು ಮಲಗೋದಕ್ಕೂ ಯಾವುದೇ ಒಂದು ರೀತಿಯಾದಂತಹ ಸೌಲಭ್ಯಗಳಿಲ್ಲ ಅಂತ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು, ಕೇಳ್ಕೊಂಡಿದ್ರು. ಆಗ ಒಂದಷ್ಟು ಅವರಿಗೆ ಈಡೇರಿಸಿತ್ತು ಗೌರ್ಮೆಂಟ್. ಏನಂತಂದರೆ ಓಡಾಡಲಿಕ್ಕೆ ವಾಕಿಂಗ್ ಜಾಗ ಆಗಿರಬಹುದು, ಬಿಸಿಲಿಗೆ ಮೈ ಒಡ್ಡೋದಕ್ಕೆ ಅವಕಾಶ ಆಗಿರಬಹುದು, ಮಲಗೋದಕ್ಕೆ ಚಾಪೆ ವ್ಯವಸ್ಥೆ ಅಥವಾ ಬೆಡ್ಶೀಟ್ ಹೊಚ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಟಿವಿ ಕೇಳಿದಾಗಲೂ ಅಷ್ಟೇ ಒಂದಷ್ಟು ದಿನಗಳ ಕಾಲ ತಳ್ಳಿ ಆ ನಂತರ ಅವರಿಗೆ ಟಿವಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅದರ ಮಿಡಲಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಇನ್ಸಿಡೆಂಟ್ ಕೂಡ ನಡೆದಿತ್ತು. ದರ್ಶನ್ ಅವರು ಜೈಲು ಒಳಗಡೆ ಇರೋರನ್ನ ತುಂಬ ಅಸಭ್ಯವಾಗಿ ವರ್ತಿಸ್ತಿದ್ದಾರೆ, ಅವ್ರ ಹತ್ರ ಹೊಡಿತಾರೆ, ಕಾಲಲ್ಲಿ ತುಳಿದು ಮಾತಾಡಿಸ್ತಾರೆ, ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅವರು ಕೂಡ ಅದಕ್ಕೊಂದು ಒಳ್ಳೆ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನಂತಂದರೆ ಆ ಥರದ್ದು ಯಾವುದೂ ಕೂಡ ನಡೆದಿಲ್ಲ, ಒಂದಷ್ಟು ಜನ ಬೇಕು ಅಂತಲೇ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಜೈಲಿಗೆ ಹೋಗಿದ್ದೆ, ಜೈಲಲ್ಲಿ ಎಲ್ಲರ ಜೊತೆನೂ ನಾನು ಮಾತಾಡಿದ್ದೀನಿ, ಬಟ್ ಈ ಥರದ ಇನ್ಸಿಡೆಂಟ್ಗಳು ಎಲ್ಲೂ ಕೂಡ ನಡೆದಿಲ್ಲ ಅಂತ ಒಂದಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಬರೆದು ಕೂಡ ಹಾಕಿದ್ರು ಅವ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ಅಟ್ ಪ್ರೆಸೆಂಟ್ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಅವ್ರ ಅಕೌಂಟ್ನ ನೋಡೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾರೆ, ನೀವು ಕುಂಭಮೇಳಕ್ಕೆ ಹೋಗಿ ಆ ನೀರಲ್ಲಿ ಮುಳುಗಿ ಎದ್ದು ಬಂದು ಎಲ್ಲ ಪಾಪಗಳನ್ನ ಕಳ್ಕೊಂಡ್ರಿ ಅಂತ ಅನ್ಸುತ್ತೆ, ಅದಕ್ಕೆ ನೀವು ಏನೆಲ್ಲ ಬೇಡ್ತಿದ್ದಾರೆ ಅದೆಲ್ಲ ಸಿಗ್ತಾ ಇದೆ, ಈ ರೀತಿಯಾದಂತಹ ಕಮೆಂಟ್ಗಳು ಒಂದಷ್ಟು ಕಡೆ ಇದೆ. ಸೊ ಒಂದಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳಾಗಿ ಕೇಳ್ಕೊಳ್ತಿರೋದು ಇಷ್ಟೇ, ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಉತ್ತಮ. ಯಾಕೆಂದರೆ A1 ಆರೋಪಿಯಾಗಿರುವಂಥ ಇದೆಲ್ಲದಕ್ಕೂ ಮೂಲ ಕಾರಣ ಪವಿತ್ರ ಅಂತಲೇ ಹೇಳ್ತಾರೆ. ಎಲ್ಲದಕ್ಕೂ ಇವರು ಕಾಲ್ ಮಾಡಿ ಹೇಳಿಲ್ಲ ಅಂದಿದ್ರೆ, ಇವ್ರು ಈ ಥರದ್ದು ನಡೀತಿದೆ ಅಂತ ಹೇಳ್ಕೊಂಡಿಲ್ಲ ಅಂದಿದ್ರೆ, ಅವರೇ ಅದನ್ನು ವಿಷಯವನ್ನು ಡೀಲ್ ಮಾಡ್ಕೊಂಡಿದ್ರೆ ಅಥವಾ ಪೊಲೀಸ್ ಸ್ಟೇಷನಿಗೆ ಹೋಗಿ ಅವರೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಿದ್ರೆ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ನಡೀತಾನೆ ಇರಲಿಲ್ಲ ಅಂತ ಒಂದಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಅವರವ್ರ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಸೊ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರಿಗೆ ಕೇಳಿದ ತಕ್ಷಣ ಎಲ್ಲದೂ ಕೂಡ ಸಿಗ್ತಾ ಇದೆ, ಅವ್ರ ಲಾಯರ್ ಕೇಳಿದ ತಕ್ಷಣ ಎಲ್ಲ ಕೂಡ ಸಿಗ್ತಾ ಇದೆ. ದರ್ಶನ್ ಅವರಿಗೂ ಕೂಡ ಇದೆಲ್ಲದೂ ಸಿಗಬೇಕು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಈ ರೀತಿಯಾಗಿ ಮಾಡಬಾರ್ದು. ಯಾಕಂದರೆ A1 ಆರೋಪಿಗೆ ಎಲ್ಲ ಸಿಗ್ತಿರುವಾಗ A2 ಆರೋಪಿಗೆ ಯಾಕೆ ಸಿಗಬಾರ್ದು? ಅವರು ಕೂಡ ಎಷ್ಟು ದಿನಗಳ ಕಾಲ ಜೈಲು ಊಟ ಮಾಡಿ ಅವರಿಗೂ ಕೂಡ ಅನಿಸಿರಬಹುದು, ನನಗೂ ಮನೆ ಊಟ ಬೇಕು, ಪವಿತ್ರ ಗೌಡಂಗೆ ಸಿಗ್ತಿರುವಾಗ ನನಗೂ ಕೂಡ ತರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಅವರಿಗೂ ಅನಿಸಿರಬಹುದು. ಈಗ ಪವಿತ್ರ ಗೌಡ ಅವರಿಗೆ ಟಿವಿ ಆಗಿರಬಹುದು, ಊಟದ ವ್ಯವಸ್ಥೆ, ಮನೆ ಊಟದ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಕೊಟ್ಟಿಲ್ಲ ಅಂತಂದರೆ ಮೇ ಬಿ ಇವರು ಕೇಳ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಒಂದಷ್ಟು ಜನರು ಅಭಿಮಾನಿಗಳ ಆಶಯ ಅಥವಾ ಆಸೆ ಇದಾಗಿದೆ, ದರ್ಶನ್ ಅವರಿಗೂ ಕೂಡ ಮನೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು, ಅವ್ರ ಮನೆ ಊಟನ ಮಾಡಲಿ, ಅವರಿಗೂ ಕೂಡ ತಂದು ಕೊಡಬೇಕು, ಪರ್ಮಿಷನನ್ನು ಕೊಡಬೇಕು ಅಂತ ಒಂದಷ್ಟು ಜನರು ಹೇಳ್ತಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.